ಸ್ವಾಮಿಯೇ ಶರಣಮಯ್ಯಪ್ಪ. ನಮಸ್ಕಾರ, ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಮಣಿಕಂಠ ಚಿತ್ರದ ಡೈರೆಕ್ಟರ್ ಕಮ್ ನಾಯಕ ನಟ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ತರ ಅಯ್ಯಪ್ಪ ಸ್ವಾಮಿ ಚಿತ್ರಗಳು ಬಂದು ಸುಮಾರು ವರ್ಷಗಳಾಗೋಯ್ತು ನಮ್ಮ ಕನ್ನಡದಲ್ಲಿ. ದೇವ್ರ ಸಿನಿಮಾಗಳು ಮಾಡೋದೇ ಇತ್ತೀಚೆಗೆ ಕಡಿಮೆ ಆಗೋಯ್ತು. ಅಯ್ಯಪ್ಪ ಸ್ವಾಮಿದು ಮಣಿಕಂಠ ಸಿನಿಮಾ ಮಾಡ್ತಾ ಇದ್ದೀವಿ. ಇದು ನಿಜವಾದ ಕತೆ, ನಮ್ಮ ಜೀವನದಲ್ಲಿ ನಡೆದಿರುವಂತ ಕಥೆನ ತಗೊಂಡು ಮಾಡ್ತಾ ಇದ್ದೀವಿ. ಇದರಲ್ಲಿ ಒಂದು 30% ನಮ್ಮ ಜೀವನದಲ್ಲಿ ನಡೆದಿರುವಂತ ಕತೆ ತಗೊಂಡಿದ್ದೀವಿ. ಅದೇ ತರ ಸಿನಿಮಾಗೆ ಬೇಕಾಗಿರುವಂತ ಕಥೆನ ಡೆವಲಪ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಯ್ಯಪ್ಪ ಸ್ವಾಮಿ ಆಶೀರ್ವಾದದಿಂದ ಕತೆ ಸ್ಟಾರ್ಟ್ ಮಾಡ್ದು ಮುಗೀತು, ಮ್ಯೂಸಿಕ್ ಸ್ಟಾರ್ಟ್ ಮಾಡಿದ್ದೀವಿ. ಪ್ರತಿ ಒಂದು ಕಡೆ ಕೂಡ ಅಯ್ಯಪ್ಪ ನಮ್ಮ ಕಣ್ಣು ಕಾಣಿಸ್ತವ್ರೆ ಭಕ್ತಿಯಿಂದ. ದೇವ್ರ ಸಿನಿಮಾ ಮಾಡ್ಬೇಕಾದ್ರೆ ಸಕ್ಸಸ್ಫುಲ್ ಎಲ್ಲಿ ಕಾಣುತ್ತೆ ಅಂತ ನಮ್ಗೆ ಇವಾಗ ಕಾಣ್ತಾ ಇದೆ. ಯಾಕಂದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದಾಗ ಆ ದೇವ್ರು ನಮ್ಮ ಜೊತೆಗೆ ಇರ್ತಾರಂತೆ. ನಾವು ಆ ಶ್ರದ್ಧೆ ಭಕ್ತಿಯಿಂದ ಈ ಸಿನಿಮಾ ಮಾಡ್ತಾ ಇರೋದ್ರಿಂದ ನಮ್ಗೆ ಎಲ್ಲೆಲ್ಲೋ ಆ ದೇವರು ಕಣ್ಣಿಗೆ ಕಾಣಿಸೋ ಫೀಲ್ ಆಗ್ತಾ ಇದೆ. ನಾವು ಪ್ರತಿಯೊಂದು ಕೂಡ ಕತೆ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬಂತು. ಈ ಸಿನಿಮಾದಲ್ಲಿ ನೀವು ಎಲ್ಲಾನು ನೋಡ್ಬೋದು, ದೇವ್ರ ಭಕ್ತಿ ಕೂಡ ನೋಡ್ಬೋದು. ಅಯ್ಯಪ್ಪ ಸ್ವಾಮಿ ಪ್ರತಿಯೊಂದು ಕೂಡ ಸಿಚುವೇಶನ್ ಸೀನ್ಗಳನ್ನ ಕೂಡ ನೀವು ನೋಡ್ಬೋದು. ತಾಯಿ ಮಗನ ಒಂದು ಬಾಂಧವ್ಯ, ತಾಯಿ ಸೆಂಟಿಮೆಂಟ್ ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದೀವಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಈ ಒಂದು ಲವ್ ಸ್ಟೋರಿ ಕೂಡ ಬರುತ್ತೆ ಇದರಲ್ಲಿ. ಮತ್ತೆ ಅಯ್ಯಪ್ಪಂದು ಭಜನೆ ಜೊತೆಗೆ ಮಾಲೆಗಳು ಹಾಕುವಂತ ಶಬರಿಮಲೆ ಸ್ವಾಮಿ ಅಯ್ಯಪ್ಪಗಳು ಯಾವ ರೀತಿ ಇರಬೇಕು, ಗುರುಸ್ವಾಮಿಗಳು ಹೇಳೋದನ್ನ ಯಾವ ರೀತಿ ಕೇಳಬೇಕು. ಕೆಲವ್ರು ಏನ್ ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಮಾಲೆ ಹಾಕೊಂಡು ಅವ್ರು ಇಷ್ಟ ಬಂದಿದ್ದ ಪ್ರಕಾರ ಹೋಯ್ತಾರೆ. ಅದೆಲ್ಲ ತಪ್ಪು. ಗುರುಸ್ವಾಮಿಗಳು ಒಬ್ರನ್ನ ಇಟ್ಕೊಂಡು ನೀಟಾಗಿ ಮಾಲೆ ಹಾಕಿ ಯಾವ ರೀತಿ ಹೋಗ್ಬೇಕು ಅನ್ನೋದೇ ನಾವು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದೀವಿ.